ಮಾಡಿದ್ದೀರಿ. ಸೊ ಗುಣಮಟ್ಟದ ಅಕ್ಕಿ ಮತ್ತೆ ಧಾನ್ಯಗಳನ್ನ ಕೊಡಬೇಕು ಅನ್ನೋ ಸೂಚನೆ. ಮತ್ತೆ ಡಿಬಿಟಿಯ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತವೆ. ಗುಣಮಟ್ಟದ ಅಕ್ಕಿ ಕೊಡ್ತಾ ಇದ್ದೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೊಡುವಂಥದ್ದನ್ನೇ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಸ್ಟೇಟ್ ಕಾರ್ಡ್ಗಳಿಗೆ ನಾವು ಪ್ರತಿ ತಿಂಗಳು 20,000 ಮೆಟ್ರಿಕ್ ಟನ್ನನ್ನು ಕೊಡ್ತಾ ಇದ್ದೀವಿ. ಅದು ಕೂಡ ಒಳ್ಳೆಯ ಅಕ್ಕಿನೇ ಕೊಡ್ತಾ ಇದ್ದೀವಿ. DBT ಜುಲೈ 10ನೇ ತಾರೀಕು ಯಾವ ರೀತಿ ನಾವು ಪ್ರತಿ ತಿಂಗಳು ಕೊಡ್ತೀವಿ, ಜುಲೈ 10ರೊಳಗಡೆ ಯಾವುದೂ ಬಾಕಿ ಇಲ್ದಿಲ್ಲ. ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ DBT ಕಂಪ್ಲೀಟ್ ಆಗಿರ್ತದೆ. DBT ಏನು ಕೊಡ್ತಾ ಇದ್ದೀವಿ ಅವ್ರ ಅಕೌಂಟ್ಗೆ ಹಣ ಹಾಕುವಂಥದ್ದು ಎಲ್ಲ ಗ್ರಾಹಕರಿಗೂ ನಾವು ಜುಲೈ 10ನೇ ತಾರೀಕು ಒಳಗಡೆ ಅಂದರೆ ಹೋದ ಸಾರಿ ಶುರು ಮಾಡಿ ಜುಲೈ 10 ಮಾಡಿದ್ದೀವಿ. ಇನ್ನು ಮೇಲೆ ಪ್ರತಿ ತಿಂಗಳು 10ನೇ ತಾರೀಕು ಅದು ಸರಬರಾಜು ಆಗ್ತದೆ, ಅವ್ರಿಗೆ ಅಕೌಂಟ್ಗೆ ಸೇರಿರ್ತದೆ. ಕಾರ್ಯಕ್ರಮ ಮಾಡ್ತಾನೆ ಇದ್ದೀವಿ. ಹೋದ ಸಾರಿ ನಾವು ಆಹಾರದ್ದು ಸಮ್ಮೇಳನ ಮಾಡಿದ್ದೀವಿ ಸರ್. 3 ತಿಂಗಳಿಂದ ಅಕ್ಕಿದ ಹಣನೇ ಹೋಗಿಲ್ಲ ಸರ್. ಎಲ್ಲ ಒಟ್ಟಾಗಿ ಹಾಕ್ತೀರಾ ಅಥವಾ ಏನು ಸರ್? ತುಂಬಾ ಕಡೆ ಕಂಪ್ಲೇಂಟ್ಸ್ ಇದೆ. ಇಲ್ಲ, ಮಾಹಿತಿ ಕರೆಕ್ಟ್ ಇಲ್ಲ ನಿಮಗೆ. ಮಾಹಿತಿ ಕರೆಕ್ಟ್ ಇಲ್ಲ. ನಿನ್ನೆ ಮೀಟಿಂಗ್ ಮಾಡಿದ್ದೀನಿ, ಎಲ್ಲ ಸಮರ್ಪಕವಾಗಿ ಹೋಗ್ತಾ ಇದೆ, ಸಕಾಲಕ್ಕೆ ಹೋಗ್ತಾ ಇದೆ. 15 ದಿನ ಲೇಟ್ ಆಗಿತ್ತು, ಅದನ್ನು ಕೂಡ ಸರಿ ಮಾಡಿದ್ದೀವಿ. ಇನ್ನು ಮೇಲೆ ಪ್ರತಿ ತಿಂಗಳು 10ನೇ ತಾರೀಕು DBT ಹೋಗ್ತದೆ ಮತ್ತು ಅಕ್ಕಿನೂ ಸಕಾಲಕ್ಕೆ ಸರಬರಾಜು. ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೂ ಡಿಸಿಷನ್ ಆಗಿಲ್ಲ. ಬಹಳಷ್ಟು ಜನ ನಮಗೆ ದವಸ ಧಾನ್ಯಗಳ ರೂಪದಲ್ಲಿ ಅಥವಾ ಬೇಳೆ ಎಣ್ಣೆ ರೂಪದಲ್ಲಿ ಕೊಡಬೇಕನ್ನೋ ಅಭಿಪ್ರಾಯಗಳು ಬಂದಿದೆ. ಅದು ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡ್ತೀವಿ. ಅದರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಅವರಿಲ್ಲ ಅಂತ ಹೇಳಿದರು, ನೋಡೋಣ. ನಮ್ಮವರೇ ಮಂತ್ರಿ ಆಗಿದ್ದಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಆಹಾರ ಸಚಿವರಾಗಿದ್ದಾರೆ. ಅವರನ್ನು ಕೂಡ ಭೇಟಿ ಆಗ್ತೀನಿ, ನೋಡೋಣ. ಕಳೆದ ವಾರ ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಿದೆ. ಇವತ್ತು ಹಾಲಿನ ದರ 2 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ದರ ಹೆಚ್ಚಳದ ಬಗ್ಗೆ ಏನು ಹೇಳ್ತೀರಿ ಸರ್? ದರ ಹೆಚ್ಚಳ ಬೇರೆ ರಾಜ್ಯಗಳಿಗೆ ನೋಡಿದ್ರೆ ನಮ್ದು ಇನ್ನೂ ಕಡಿಮೆ ಇದೆ. ಯಾವುದೇ ರಾಜ್ಯಕ್ಕಿಂತ ಜಾಸ್ತಿ ಇಲ್ಲ ಎಕ್ಸೆಪ್ಟ್ ತಮಿಳ್ನಾಡು. ತಮಿಳ್ನಾಡ್ದು ನಮ್ಮದು ಒಂದೇ ದರ ಇದೆ. ಇನ್ನು ಎಲ್ಲ ರಾಜ್ಯಗಳಲ್ಲಿ ಕೂಡ 5, 6, 7 ರೂಪಾಯಿ. ಇವತ್ತು ಜಾಸ್ತಿ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ. ಇವತ್ತು ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಈ ಕಾರ್ಯಕ್ರಮವನ್ನು ಅನಿವಾರ್ಯವಾದಂಥ ತೀರ್ಮಾನ ಕೂಡ ಯಾವುದೇ ರಾಜ್ಯಕ್ಕಿಂತ ಹೆಚ್ಚಿಗೆ ಇಲ್ಲ, ಕಡಿಮೆ ಇದೆ. ಗ್ಯಾರಂಟಿಗಳನ್ನು ನಿಭಾಯಿಸೋಕ್ಕೋಸ್ಕರ ಬೆಲೆ ಏರಿಕೆ ಅನಿವಾರ್ಯ ಆಯ್ತಾ ಸರ್? ಅದಕ್ಕೆ ಸಂಬಂಧ ಇಲ್ಲ. ಇದೆ ಬೇರೆ ಏಲ್ಸ್ಕ್ ಮೊದಲು ನಾವು ಗ್ಯಾರಂಟಿ ಕೊಡಲಿಲ್ವಾ? ಎಲ್ರಿಗೂ ಸರಬರಾಜು ಮಾಡಲಿಲ್ಲ. ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ಮೇಲೆ ಏರಿಕೆ ಮಾಡ್ಬೋದಾಗಿತ್ತಲ್ಲ? ಏರಿಕೆ ಮಾಡೋದು ಅಭಿವೃದ್ಧಿ ಕೆಲಸಗಳಿಗೆ ಮಾಡುವುದು. ದೇಶದಲ್ಲಿ ಯಾವ ರೀತಿ ಹೋಗ್ತದೆ ಆ ರೀತಿ ನಾವು ಹೋಗ್ಬೇಕಾಗ್ತದೆ. ಸರ್, ಇನ್ನೊಂದು ಮುನಿಯಪ್ಪ ಅವರು ಸೇರಿದಂತೆ ಎಲ್ಲರಿಗೂ DCM ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಜಮೀರ್ ಅವರು ಹೇಳಿದ್ದಾರೆ, ರಾಜಣ್ಣ ಅವರು ಹೇಳಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೇವೆ. ತಾವು ಆಕಾಂಕ್ಷಿನ DCM ಇಲ್ಲ, ನಾನು ಕೇಳಿಲ್ಲ. ಮಾಡಬೇಕು ಅಂತ ನೀವು ಹೇಳಿದ್ರಿ ಸರ್ ಹಿಂದೆ. ಒಳ್ಳೇದು ಸಮುದಾಯವಾರು ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್, ನಮ್ಮ ಸಮುದಾಯಕ್ಕೆ ಕೊಡಬೇಕು, ದಲಿತರು ನಾವು ಜಾಸ್ತಿ ಇದೀವಿ, CM ಸ್ಥಾನ ಕೊಡಬೇಕು ಅಥವಾ ಈ ಬಾರಿ ಅಹಿಂದ ಮತಗಳು ಹೆಚ್ಚು. ಅವರ ಅಭಿಪ್ರಾಯ ಇದೆ. ತಮ್ಮ ಅಭಿಪ್ರಾಯ ಸರ್? ಸರ್, ಮಾಡೋದು ಸೂಕ್ತ ಅಲ್ವಾ ಸರ್ ಈ ಒಂದು ಸಿಚುವೇಶನ್ ಅಲ್ಲಿ? ಹೈಕಮಾಂಡ್ಗೆ ಬಿಟ್ಟಿದ್ದು. ಇಂಥ ಸಂದರ್ಭದಲ್ಲಿ ನಾನು ಗೊಂದಲ ಮಾಡೋಕ್ಕೆ ತಯಾರಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ತೀರ್ಮಾನ, ಅದಕ್ಕೆ ಬದ್ಧವಾಗಿ ಕೆಲಸ ಮಾಡೋಣ. ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾನೆ, ಜವಾಬ್ದಾರಿ ನಿಭಾಯಿಸಬೇಕು. ಇದನ್ನೆಲ್ಲ ನಾವು ಕೇಳುವಂಥ ರೀತಿಯಲ್ಲಿ ಅವರನ್ನು ನಾವು ಹೈಕಮಾಂಡ್ ಇದೆ, ಅದಕ್ಕೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದೆ, ಅವ್ರ ಹತ್ರ ಯಾರಾದರೂ ನಮ್ಮ ಕಷ್ಟಗಳು ಹೇಳಬೇಕಾದ್ರೆ ಅವಕಾಶಗಳಿವೆ. ನನ್ನ ಗಮನಕ್ಕೆ ಬಂದಿಲ್ಲ. ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ ಗಮನಕ್ಕೆ ತರ್ತೀರಾ ಸರ್? ನನ್ನ ಅಭಿಪ್ರಾಯ ತರ್ತೀನಿ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳಿದ ಮೇಲೆ ಅದು ಅವ್ರಿಗೆ ಗೊತ್ತಿದೆ. ಯಾವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು, ಸರ್ಕಾರ ನಡೆಸಬೇಕು, ಇದೆಲ್ಲ ಅವ್ರಿಗೂ ಗೊತ್ತಿದೆ. ಸರ್, ತಾವು ಸೀನಿಯರ್ ಇದ್ದೀರಿ ಸರ್. ಸೀನಿಯಾರಿಟಿ ಮೇಲೆ ತಮಗೂ ಸಿಗುತ್ತಾ? ಯಾಕಂದ್ರೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇವರೆಲ್ಲರೂ ಕೂಡ ದಲಿತ ಕಮ್ಯುನಿಟಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ನೋಡೋದಾದ್ರೆ ಸೀನಿಯಾರಿಟಿ ಪ್ರಕಾರ ತಾವೇ ಇದ್ದೀರಿ ಸರ್ ರೇಸಲ್ಲಿ? ರೇಸಲ್ಲಿಲ್ಲ.
ರೇಸಲ್ಲಿ ನಾನಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ. ಕೊಟ್ರೆ ನಿಭಾಯಿಸ್ತೀರಿ? ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ಸಿಎಂ ಸ್ಥಾನ ಕೊಟ್ರೆ ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ಡಿಮ್ಯಾಂಡ್ ಇಟ್ಟಿಲ್ಲ ನಾನು. ಹೈಕಮಾಂಡ್ ಗೊತ್ತಿದೆ ಯಾರ್ಯಾರು ಸೀನಿಯಾರಿಟಿ ಏನು, ಯಾರು ಕೊಡಬೇಕು ಬಿಡಬೇಕು ಅಂತ. ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ. ಸರ್ ಇದ್ರ ಜೊತೆಗೆ ಸುಬ್ಬಾರೆಡ್ಡಿ ಅವರು ಒಂದು ಪತ್ರ ಬರೆದಿದ್ದಾರೆ, ಮತ್ತೆ ಮನವಿ ಕೂಡ ಮಾಡ್ತಾ ಇದ್ದಾರೆ, ಅಸಮರ್ಥ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಅನ್ನೋಂಥದ್ದು. ನೀವು ಕೂಡ ಹಿಂದೆ ಹೇಳಿದ್ರಿ ಒಂದಷ್ಟು ವರ್ಷ ಆದ್ಮೇಲೆ ಬದಲಾವಣೆ ಮಾಡಬೇಕು ಅನ್ನೋಂಥ. ನಾನು 2.5 ವರ್ಷ ಹೇಳಿದ್ರಲ್ಲಿ ಅದಕ್ಕೆ ನಾನು ತೀರ್ಮಾನಕ್ಕೆ ಬದ್ಧವಾಗಿದ್ದೇನೆ. ಅದರ ಉದ್ದೇಶ ಇಷ್ಟೇ, ಎಲ್ರಿಗೂ ಅವಕಾಶ ಆಗಲಿ ಅಂತ. ಮಂತ್ರಿಗಳಾಗಬೇಕಂತ ಎಷ್ಟೋ ಜನ 4 ಸಾರಿ 5 ಸಾರಿ 6 ಸಾರಿ ಗೆದ್ದಿರೋರು ಬಂದಿದ್ದಾರೆ. ಸಾಕಷ್ಟು ಜನಕ್ಕೆ ಅವರು ಎಲ್ಲ ಬಂದಿದ್ದರಿಂದ ನಾವು ಸರ್ಕಾರ ಮಾಡೋಕ್ಕಾಗಿದೆ. ಅದರಿಂದ ನಾವು ಕೂಡ ಹಂಚಿಕೊಳ್ಳೋದ್ರಿಂದ ಆರೋಗ್ಯಕರವಾಗಿರ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಅವಕಾಶ ಅದರ ಮೇಲೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದು. ಅವಕಾಶ ಕೊಡುವ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆಯಾ ಸರ್ ಕಾಂಗ್ರೆಸ್ನಲ್ಲಿ? ಏನು ಅನಿವಾರ್ಯ ಇಲ್ಲ, ಸಮಂಜಸವಾಗಿ ನಡೀತಾ ಇದೆ, ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಂತೂ ಅನಿವಾರ್ಯ ಇಲ್ಲ ಕಾಂಗ್ರೆಸ್ನಲ್ಲಿ. ಸರ್ ಆದ್ರೆ ಲೋಕಸಭೆ ಚುನಾವಣೆ ವೈಫಲ್ಯ ಕೆಲವೊಂದು ಸಚಿವರಿಗೆ ಹಿನ್ನಡೆ ಆಗುತ್ತೆ ಅಂತ ಸರ್. ಅಂದ್ರೆ ಅವರು ಕೊಟ್ಟಂತ ಜವಾಬ್ದಾರಿಯನ್ನ ಟಾಸ್ಕ್ನ ಪೂರ್ಣಗೊಳಿಸಿಲ್ಲ, ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ. ಬಹುತೇಕ ಕಡೆ ಅದು ಭಾವನೆಗಳು ಕರೆಕ್ಟ್ ಇಲ್ಲ. ಅಸೆಂಬ್ಲಿ ಮೆಂಬರ್ಗಿಂತ ಜಾಸ್ತಿ ಓಟ್ ಬಂದಿರೋವೇ ಜಾಸ್ತಿ ಇವೆ. ನಾವು ಕೆಲವು ಕ್ಷೇತ್ರಗಳಲ್ಲಿ ಸೋತಿರ್ಬೋದು, ಆದರೆ ಅಸೆಂಬ್ಲಿ ಮೆಂಬರ್ಗೆ ಎಷ್ಟು ಕಾಂಗ್ರೆಸ್ಗೆ ಓಟ್ ಬಿದ್ದಿತ್ತು ಅದಕ್ಕಿಂತ ಜಾಸ್ತಿ ಬಂದಿರುವಂಥ ಕ್ಷೇತ್ರಗಳು ಬಹಳಷ್ಟಿವೆ. ಆದ್ದರಿಂದ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಭಿನ್ನವಾಗಿರ್ತದೆ. ಆದ್ದರಿಂದ ಜನ ತೀರ್ಮಾನ ನಾವು ಒಪ್ಕೋಬೇಕಾಗ್ತದೆ. ಮುಂದೆ ನಾವು ಯಾವ ರೀತಿ ಇದನ್ನು ಸರಿ ಮಾಡಿಕೊಳ್ಬೇಕು, ಯಾವ ರೀತಿ ನಾವು ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ತಿನ ಗೆಲ್ಲೋದಕ್ಕೆ ನಮ್ಮದೇ ಆದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು, ನಾವು ಅದರ ಕಡೆ ಗಮನ ಕೊಡಬೇಕಾಗುತ್ತೆ. ಸರ್ ಈಗ DCM ವಿಚಾರಗಳಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ಶುರುವಾಗ್ತಾ ಇದೆ ಸರ್. ಇದ್ರ ಬಗ್ಗೆ ಗುಂಪುಗಾರಿಕೆ ಏನಿಲ್ಲ, ನಾವು ಕೇಳೋದು ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿರ್ತದೆ. ಇದಕ್ಕೇನು ಗುಂಪುಗಳು ಆಗಬೇಕಾಗಿಲ್ಲ. ಒಟ್ಟಾರೆ ಹೈಕಮಾಂಡ್ ಗಮನಕ್ಕೆ ಬಂದಿದೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಿ, ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ. ಸರ್ ಲೋಕಸಭಾ ಚುನಾವಣೆಗೂ ಮುನ್ನ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ ಹೇಳಿತ್ತು, ಹಂಗಾಗಿ ಸೈಲೆಂಟ್ ಆಗಿದ್ರು. ಈಗ ಚುನಾವಣೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಜಮೀರ್ ಅವರು, KN ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ಈ ಬೇಡಿಕೆ ಇಟ್ಟಿದ್ದಾರೆ, ಆಗ್ಲೇಬೇಕಂತ ಹಠನಾ ಹೆಂಗೆ ಸರ್? ಅವರ ವೈಯಕ್ತಿಕ ಅಭಿಪ್ರಾಯಗಳು, ಅದರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಹೈಕಮಾಂಡ್ಗೆ ಬಿಟ್ಟಿದ್ದೀನಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅದು ಅವ್ರ ಸ್ವತಂತ್ರ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಬಟ್ ನಾನು ನನ್ನ ಇತಿಮಿತಿಯಲ್ಲಿ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸೀನಿಯಾರಿಟಿ ಮೇಲೆ ನಿಮ್ಗೆ ಕೊಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಬೆಂಬಲ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.